ಹುಡುಗಿ ಮನೇಲಿ ತೊಂದರೆ ಆಗುತ್ತೆ, ಹುಡುಗ ಮನೇಲಿ ಒಪ್ಕೊಂಡ್ಬಿಡ್ತಾರೆ. ಅವಾಗ ಹುಡುಗಿ ಮನೇಲಿ ಗಲಾಟೆ ರಾಣ ರಂಪನ್ನ ಆಗುತ್ತೆ. ನಮ್ ಮನೇಲಿ ಹಂಗಿರ್ಲಿಲ್ಲ. ನೀವ್ ಹೆಂಗಂದಿತ್ತಂದ್ರೆ ನಿನ್ ಮನೆ ಬಿಟ್ಟು ಬಾಪ ಬೇಕಾದ್ರೆ ಮನೆ ಮಾಡ್ಕೊಡ್ತೀವಿ ಅನ್ನೋ ಲೆವೆಲ್. ಅಂದ್ರೆ ಅವ್ರ ಮನೆ ಈಗಿನ ಜನರೇಷನ್ ಅಲ್ಲಿ ನಾನು ತುಂಬಾ ನೋಡಿದೀನಿ. ಡೆಲಿವರಿ ಬಾಯ್ಸ್ ಅಂದ್ರೆ ಹೆಣ್ಮಕ್ಳನ್ನೇ ಕೊಡಲ್ಲ, ಮತ್ತೆ ಮದ್ವೆನೇ ಆಗ್ದಿರೋ ತುಂಬಾ ಜನ ಹೇಳೋದಂದೆ. ನನಗೆ ಈಗ್ಲೂ ಅಪ್ಪ ಹೆಂಗಿರ್ತಾರೆ ಅಂತ ಗೊತ್ತು. ನೋಡಿದೀನಿ ಒಂದ್ 2-3 ಸರಿ ನೋಡಿದೀನಿ. ಬಂದವ್ರೆ ಅವರು ಅವಾಗ. ಬಟ್ ಹೆಂಗೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ. ಆಮೇಲೆ ಇಲ್ಲಿವರೆಗೂ ಒಂದು ಬಟ್ಟೆ ಅನ್ನೋದಾಗ್ಲಿ ಇಲ್ಲ, ಇನ್ನೊಂದಾಗ್ಲಿ ಒಂದು ಚಾಕ್ಲೇಟ್ ಅನ್ನೋದಾಗ್ಲಿ ನನ್ಗೆ ಅವ್ರ ಕಡೆಯಿಂದ ನಾನು ತಗೊಂಡಿಲ್ಲ. ಈಗ ಸ್ಕೂಲು ಕಾಲೇಜಲ್ಲಿ ಒಂದು ಗುರಿ ಅಂತ ಇರುತ್ತೆ, ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಸ್ಕೂಲಲ್ಲೆಲ್ಲ ಹೇಳ್ಕೊಂಡಿರ್ತೀರ. ನಿನ್ ಗುರಿ ಏನಾಗಿತ್ತು? ಅಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು, ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು. ಯಾಕಂದ್ರೆ ನಾನು ತುಂಬಾ ಹೈಟ್ ಇದ್ದೆ, ಈಗ್ಲೂ ಹೈಟ್ ಇದ್ದೀನಿ. ಸೊ ನಮ್ಮ ಮನೆಯವ್ರಿಗೂ ಅಷ್ಟೇ, ನನಗೂ ಅಷ್ಟೇ. ಅಂದ್ರೆ ನಮ್ ತಾತಂಗೆ ನಾನು ಏನೋ ಒಂದು ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆಗ ನನ್ಗೂ ಪೊಲೀಸ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ ಇಂತ ಕೆಲವೊಂದು ಆಸೆಗಳಿತ್ತು. ಬಟ್ ಅದೆಲ್ಲ ನಾವು ಬೆಳೆದ ಅಂದ್ರೆ ದೊಡ್ಡವ್ರು ಆಗ್ತಾ 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 ಅದು ನಮ್ಗೆ ದೂರ ಹೋಗಕ್ ಸ್ಟಾರ್ಟ್ ಆಯ್ತು. ಏನಕ್ಕೆ ಅಂದ್ರೆ ಬಡತನ. ದುಡಿಲೇಬೇಕು, ಒಂದ್ ದಿನ ಒಂದು ಹೊತ್ತು ಊಟ ಬೇಕು ಅಂದ್ರೂ ದುಡಿಲೇಬೇಕು. ಆ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಮ್ಗೆ ನನ್ ತಲೆಗೆ ಹೆಂಗ್ ಬಂತು ಅಂದ್ರೆ ಓಕೆ ದುಡಿಬೇಕು, ಏನಾದ್ರು ದುಡ್ಡು ಮಾಡ್ಬೇಕು. ಸೊ ಅದೆಲ್ಲ ನಮ್ಗೆ ಆಗಲ್ಲ ಅನ್ನೋ ಲೆವೆಲ್ಗೆ ನಮ್ ಬಡತನ ನಮ್ನ. ಓಕೆ, ಮದ್ವೆಗೂ ಮುಂಚೆ ನೀವು ಬೆಂಗಳೂರಲ್ಲಿರೋದು, ನಿಮ್ಮ ಅಮ್ಮ ನೀವು ಇಬ್ರೆ? ನಾವು ಅಮ್ಮ ಅವರಿಬ್ರೆ. ಓಕೆ, ಅಲ್ಲಿ ಹೆಂಗೆ ಎಲ್ಲ ಕಂಫರ್ಟ್ ಆಗಿತ್ತ ಹೆಂಗೆ ಅಂತ? ಅಂದ್ರೆ ರೂಮ್ ಮನೆ ಯಾವ ರೀತಿ ಇತ್ತು? ನಿಜ ಹೇಳ್ತೀನಿ, ನಮ್ ಮನೆ ಅನ್ನೋದು ನಿಜ ನೆನ್ಸ್ಕೊಂಡ್ರೆ ಈಗ್ಲೂ ಬೇಜಾರಾಗುತ್ತೆ. ಏನಕ್ಕಪ್ಪ ಅಂದ್ರೆ ನಾನು ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮಮ್ಮಂಗೆ ಮನೆ ಹೆಂಗ್ ನೋಡ್ಬೇಕು ಗೊತ್ತಿರ್ಲಿಲ್ಲ. ಸೊ ನಮ್ಮಮ್ಮ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಮ ಮಾವ ಅವರು ಒಂದು ರೂಮ್ ಅಲ್ಲಿ ಇದ್ರು. ಅಂದ್ರೆ ನಮ್ಮ ಮಾವ ಮೊದ್ಲು ಮದ್ವೆ ಆಗೋಕ್ ಮುಂಚೆ ಬ್ಯಾಚುಲರ್ ಆಗಿದ್ರಲ್ಲ, ಅವಾಗ ಅವ್ರು ಒಂದು ರೂಮ್ ಮಾಡಿದ್ರು. ಆ ರೂಮ್ ಹೆಂಗಂದ್ರೆ ನೀವು ಅಂಗಡಿ ನೋಡಿರ್ತೀರಲ್ಲ, ಒಂದು ರೇಷನ್ ಅಂಗಡಿ, ಅದೇ ಅಂಗಡಿಗೆ ಬಾಗಿಲು ಮಾಡ್ಬಿಟ್ಟು ಇದ್ ಮಾಡ್ಕೊಟ್ಟು ಶೆಟ್ರ್ ಎತ್ಬಿಟ್ಟು ಬಾಗಿಲು ಹಾಕೊಟ್ಟಿದ್ರು. ನಮ್ದು ಹಳೆ ಮನೆ ಈಗ್ಲೂ ನೆನಪಿದೆ. ಅಲ್ಲಿ ಒಂದು 3 ವರ್ಷ ಇದ್ವಿ. 3 ವರ್ಷ ಅಲ್ಲೇ ನನ್ ಕಾಲೇಜ್ ಲೈಫ್ ಅಲ್ಲೇ ಮುಗ್ದಿದ್ದು. ಹೆಂಗಿತ್ತು ಅದೇ ಹೇಳಿಲ್ವಾ, ಬಡತನ ನಮ್ದು ಅವಾಗ ಹೆಂಗಿತ್ತು ಅಂದ್ರೆ ನಮ್ಮಮ್ಮ ಕಾಲ್ ಚಾಚ್ಕೊಂಡ್ರೆ ನಾನ್ ಕಾಲ್ ಚಾಚ್ಕೊಳಕ್ಕಾಗಲ್ಲ, ನಾನ್ ಕಾಲ್ ಚಾಚಿದ್ರೆ ನಮ್ಮಮ್ಮ ಕಾಲ್ ಚಾಚಕ್ಕಾಗಲ್ಲ. ಏನಕ್ಕಂದ್ರೆ ನಾನು ಉದ್ದ ಇದ್ದೀನಿ, ನಮ್ಮಮ್ಮನೂ ಉದ್ದ ಇದ್ದಾರೆ. ನಿಜ ಹೇಳ್ತೀನಿ, ನಮ್ಮಮ್ಮ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಾನು ಈ ಲೆವೆಲಲ್ಲಿ ಈಗ ಇದೀನಿ ಅಂದ್ರೆ ನಮ್ಮಮ್ಮ ಅವ್ರ ಕಾರಣ. ಮತ್ತೆ ನಮ್ ಬ್ಯಾಕ್ ಬೋನ್ ಅಂದ್ರೆ ನಮ್ ಮಿಸ್ಸಸ್. ಬಟ್ ಆ ಟೈಮಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ಉದ್ದ ಇರೋದ್ರಿಂದ ಕಾಲ್ ಚಾಚಿದ್ರೆ ನಮ್ಮಮ್ಮ ಅವರು ಕಾಲ್ನ ಮಡ್ಚ್ಕೊಂಡ್ ಮಲ್ಕೊಂತ ಇದ್ರು ಪ್ರತಿದಿನ 3 ವರ್ಷ. ಇದೇ ತರ ಅವರು ಲೈಫ್ನ ಅವಾಗ 3 ವರ್ಷ ಹಂಗೆ ನಾವು ಇದ್ದಿದ್ದು ಅದೇ ಮನೇಲಿ. ಈಗಲೂ ನೆನ್ಸ್ಕೊಂಡ್ರೆ ಅದೆಲ್ಲ ಲೈಫ್ನ ಬೇಜಾರಾಗೋದು. ಯಾಕಂದ್ರೆ ತಂದೆ ಇಲ್ಲ, ಅಮ್ಮನೇ ಒಬ್ರೇ ಇರೋದು. ಸೊ ತಂದೆ ಇಲ್ದಿರೋ ಜೀವನ ಹೆಂಗೆ ಅಂತ ನಮ್ಮ ಹುಡುಗರು ಅದ್ ನೋಡಿರೋರ್ಗ್ ಮಾತ್ರ ಹೇಳಕ್. ಅಂದ್ರೆ ಇವಾಗ ಕೇಳ್ತಾರೆ ತಂದೆ ಇಲ್ಲ ಅಂದ್ರೆ ಏನಾದ್ರು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ಅಂದ್ರೆ ನಮ್ಮಮ್ಮ ಅವ್ರ ಹೊಟ್ಟೆಲಿ ಇದ್ದಾಗಲೇ ನಮ್ಮ ಅಪ್ಪ ಅವ್ರು ಬಿಟ್ಟು ಹೋಗ್ಬಿಟ್ರು. ಸೊ ಬಿಟ್ಟ ಅವಾಗಿಂದ ನನ್ಗೆ ಅಪ್ಪ ಅಂದ್ರೆ ಇಲ್ಲಿ ನನಗೆ ಈಗ್ಲೂ ಅಪ್ಪ ಹೆಂಗಿರ್ತಾರೆ ಅಂತ ಗೊತ್ತು. ನೋಡಿದೀನಿ 2-3 ಸರಿ ನೋಡಿದೀನಿ. ಬಂದವ್ರೆ ಅವರು ಅವಾಗ. ಬಟ್ ಹೆಂಗೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ. ಆಮೇಲೆ ಇಲ್ಲಿವರೆಗೂ ಒಂದು ಬಟ್ಟೆ ಅನ್ನೋದಾಗ್ಲಿ ಇಲ್ಲ, ಇನ್ನೊಂದಾಗ್ಲಿ ಒಂದು ಚಾಕ್ಲೇಟ್ ಅನ್ನೋದಾಗ್ಲಿ ನನ್ಗೆ ಅವ್ರ ಕಡೆಯಿಂದ ನಾನು ತಗೊಂಡಿಲ್ಲ. ಆ ಫೀಲಿಂಗ್ ಹೇಗೆ ಗೊತ್ತು? ಎಲ್ಲ ನಿಮ್ಗೆ ಅಮ್ಮನೇ? ನಾನು ಈಗ ಅದೇ ಈಗ ಏನಿದೀನೋ ಅವ್ರ ಎಲ್ಲದಕ್ಕೂ ರೀಸನ್ ಅಮ್ಮ. ಅವರು ಹೊಟ್ಟೆಲಿ ಇಟ್ಕೊಂಡು ಅವಾಗಿಂದ ಕಷ್ಟಪಟ್ಟು ಸಾಕಿ, ಹೇಳಬಾರ್ದು, ಒಂದು ಮನೆ ಕೆಲಸ ಮಾಡಿ ನನ್ನನ್ನು ಸಾಕಿದ್ದಾರೆ. ಒಂದು ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿ ಕ್ಲೀನಿಂಗ್ ಕೆಲಸ ಎಲ್ಲ ಕಷ್ಟಪಟ್ಟು ನಾನು ಈಗಲೂ ನಮ್ಮ ಮನೆ ಅಕ್ಕಪಕ್ಕ ಇರೋರು ಒಂದೇ ಮಾತು ಹೇಳೋದು, ಅಂದ್ರೆ ಅಲ್ಲಿ ನಾವು ಹಳೆ ಮನೆ ಇದ್ದಾಗ ನೀನು ಎಷ್ಟೇ ಮಾಡು ಏನೇ ಮಾಡು ನಿಮ್ಮಮ್ಮ ಹೆಂಡತಿ ಬರ್ಲಿ ಇನ್ನೊಂದು ಬರ್ಲಿ ನಿಮ್ಮಮ್ಮನ ಮಾತ್ರ ಮರಿಬೇಡ. ಯಾಕಂದ್ರೆ ಅಲ್ಲಿ ಅಕ್ಕಪಕ್ಕ ಜನ ನೋಡಿದ್ದಾರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಬೆಳೆಸಿದ್ದಾರೆ ಅಂತ. ಯಾಕಂದ್ರೆ ಒಂದೇನಾದ್ರು ಮಾಡ್ಕೊ ಬಂದ್ರೆ ಎಲ್ಲಾದ್ರೂ ಯಾರ ಮನೆಯಲ್ಲಾದ್ರೂ ಏನಾದ್ರು ಕೊಟ್ರೆ ಅವ್ರು ತಿಂತಾ ಇರ್ಲಿಲ್ಲ, ನನಗೋಸ್ಕರ ಇಟ್ಬಿಡು ಅವ್ರು ಕೇಳಿದ್ರೆ ನಾನು ತಿನ್ಕೊ ಬಂದಿದ್ದೀನಿ ಅಂತ ಹೇಳ್ತಿದ್ರು. ಆ ತರ ಬಡತನದಿಂದ. ಓಕೆ ಓಕೆ, ಇವಾಗ ಕೆಲಸ ಆಯ್ತು ಎಲ್ಲ ಆಯ್ತು, ಮತ್ತೆ ಇವಾಗ ನೀವು ಡೆಲಿವರಿ ಫೀಲ್ಡ್ಗೆ ಬರ್ತೀರಾ. ಡೆಲಿವರಿ ಫೀಲ್ಡ್ ಬಂದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ? ಏನು ಇದು ಮಾಡ್ಬೇಕು ಅನ್ನಿಸ್ತಾ? ಏನು ಅನ್ನಿಸ್ತು? ಏನೇನೆಲ್ಲ ಪ್ರಾಬ್ಲಮ್ಸ್ ಆಯ್ತು? ಅಂದ್ರೆ ನಾನು ಈ ಫೀಲ್ಡ್ಗೆ ಬಂದಿದ್ದು ಅಂದ್ರೆ ಹೇಳಿಲ್ವಾ, ಎಲ್ಲಾ ಕೆಲಸನೂ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ, ಒಂದು AC ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ, ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ, ಎಲ್ಲ ತರ ಕೆಲಸನೂ, ಒಂದು ಬಿಸಿಲಲ್ಲಿ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದೆ. ಎಲ್ಲಾ ಕೆಲಸ ನೋಡ್ಕೊಂಡು ಈ ಕೆಲ್ಸಕ್ಕೆ ಬಂದಿದ್ದು. ಅಂದ್ರೆ ಏನು ಮಾಡಕ್ಕಾಗಲ್ಲ ನನಗೆ. ಅವಾಗ ಅದೇ ದುಡ್ಡು ಮಾಡ್ಬೇಕು ಅಂದ್ರೆ ಕಷ್ಟಪಡ್ಲೇಬೇಕು, ಕಷ್ಟಪಟ್ಟು ದುಡ್ಡು ಮಾಡ್ತೀನಿ ನನಗೆ ಅಂದ್ರೆ ಈ ಫೀಲ್ಡೇ ಬೆಟರ್ ಅಂತ ನನಗೆ ಅವಾಗ ಅನಿಸಿದ್ದು. ಓಕೆ, ಈ ಮಧ್ಯೆ ಕೂಡ ನಿಮಗೆ ಇನ್ನೊಂದು ಲವ್ ಆಗುತ್ತೆ?
ಅದ್ರ ಬಗ್ಗೆ ಅಂದ್ರೆ ಈ ಫೀಲ್ಡ್ ಈ ಫೀಲ್ಡ್ ಅಲ್ಲಿ ಅನ್ನೋಕ್ಕಿಂತ ನಾನು ಲವ್ ಆಗಿದ್ದು BBMP ಇದ್ದಾಗ. ಓಕೆ. BBMP ಕೆಲಸ ಮಾಡ್ತಿದ್ದಾಗ ಅವರು ಅಂದ್ರೆ ನಾನು BBMP ದೊಮ್ಲೂರಲ್ಲಿ ಕೆಲಸ ಮಾಡ್ತಿದ್ದೆ, ಅವರು ಮಾದೇವಪುರ ಝೋನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಝೋನ್ ಡಿವೈಡ್ ಇತ್ತು. ಅದು ಹೆಂಗೋ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಅವರು ಮೆನ್ಷನ್ ಮಾಡ್ತಾ ಇದ್ರು BBMP ಅವ್ರ ಕೆಲ್ಸಕ್ಕೆ ಹೋದಾಗ. ಅದ್ ನನಗೆ ಟ್ಯಾಗ್ ಬರ್ತಾ ಇತ್ತು. ಹಂಗ್ ಪರಿಚಯ ಆಗಿದ್ದವರು. ಅದು ಹೆಂಗಿದೆ ಅಂದ್ರೆ ನಾನು ಅಲ್ಲಿ BBMP ಕೆಲಸ ಮಾಡ್ತಿದ್ದಾಗ್ಲೂ ನನ್ನನ್ನು ಹೆಂಗ್ ಇಷ್ಟಪಡ್ತಿಲ್ಲೋ ಈಗ ಆಸ್ ಅ ಡೆಲಿವರಿ ಬಾಯ್ ಆಗಿ ನನ್ನನ್ನು ಹಂಗೆ ಇಷ್ಟ. ಈಗ ನೀವು BBMP ಇದ್ರಿ, ಅವಾಗ ಅವ್ರು ಒಪ್ಕೊಂಡಿದ್ರು. ಹೌದು. ಇವಾಗ ಡೆಲಿವರಿ ಜಾಬ್ ಬಂದ್ರಿ, ಅವಾಗ ಯಾವ ರೀತಿ ರಿಯಾಕ್ಷನ್ ಇತ್ತು? ಅವರು ಏನಿಲ್ಲ, ಅವರು ಸಪೋರ್ಟ್ ಮಾಡ್ತಾರೆ. ಏನೇ ಕೆಲಸ ಮಾಡ್ರಿ, ಏನೇ ಕೆಲಸ ಅಂದ್ರೆ ಅವರು ಯಾವತ್ತೂ ಆ ತರ ಇದ್ ಮಾಡಲ್ಲ. ಚಿಕ್ಕ ಪುಟ್ಟ ಗಲಾಟೆಗಳು ಬರುತ್ತೆ, ಅದ್ ಬಿಟ್ರೆ ಇನ್ನೇನು ಅಂದ್ರೆ ಈ ತರ ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ಯಾ ಹಂಗಂದ್ಬಿಟ್ಟು ನೀನ್ ಬಿಟ್ಟು ಹೋಗ್ಬೇಕು ಅಂತ. ಈಗಿನ ಜನರೇಷನ್ ಅಲ್ಲಿ ನಾನು ತುಂಬಾ ನೋಡಿದೀನಿ. ಡೆಲಿವರಿ ಬಾಯ್ಸ್ ಅಂದ್ರೆ ಹೆಣ್ಮಕ್ಳನ್ನೇ ಕೊಡಲ್ಲ, ಮತ್ತೆ ಮದ್ವೆನೇ ಆಗ್ದಿರೋ ತುಂಬಾ ಜನ ಹೇಳೋದಂದೆ. ನನ್ ಮದ್ವೆ ಟೈಮಲ್ಲೂ ನಾನು ತುಂಬಾ ಜನ ಕೇಳಿದೀನಿ, ಹೆಂಗ್ ಬ್ರೋ ನೀನು ಡೆಲಿವರಿ ಬಾಯ್ ಆಗಿ ಮದ್ವೆ ಮಾಡ್ಕೊಂಡೆ ಅಂತ. ನಮ್ ಹುಡುಗಿ ಅಂದ್ರೆ ನಮ್ ಮಿಸ್ಸಸ್ ನಿಜ ಹೇಳ್ಬೇಕು ಅಂದ್ರೆ ಗ್ರೇಟ್. ಏನಕ್ಕಂದ್ರೆ ನಾನು BBMP ಒಂದು ಗೌರ್ಮೆಂಟ್ ಕೆಲಸ ಅಂದ್ರೆ ಆಗ್ಬೇಕಿತ್ತು ಅನ್ನೋ ಟೈಮಲ್ಲಿ ಅವಾಗಿಂದ ಇಷ್ಟಪಟ್ಟು ಈಗ ನಾನು ಡೆಲಿವರಿ ಬಾಯ್ ಆಗಿದ್ರು, ಈಗಲೂ ಇಷ್ಟ. ಓಕೆ. ಅವರು ಏನ್ ಓದ್ಕೊಂಡಿರೋದು, ಏನ್ ಕೆಲಸ ಮಾಡ್ತಾರೆ? ಅವರು ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ಈಗಲೂ ಇನ್ನೂ ಓದ್ತಾ ಇದ್ದಾರೆ. ಓದ್ಕೊಂಡು ಒಂದು ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಗುತ್ತೆ. ಆಮೇಲೆ ಈಗ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಆಗುತ್ತೆ, ಮನೆಯವ್ರನ್ನ ಹೇಗೆ ಒಪ್ಪಿಸ್ತೀರಾ? ಏನು ಅಣ್ಣ, ನಮ್ಮ ಮದುವೆ ಟೈಮಲ್ಲಿ ಅಂತೂ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟಿದೀವಿ. ಏನಕ್ಕಂದ್ರೆ ನಮ್ದು ಇಂಟರ್ಕಾಸ್ಟ್ ಲವ್ ಮ್ಯಾರೇಜು. ನಿಜ ಹೇಳ್ಬೇಕು ಅಂದ್ರೆ ಅದನ್ನೆಲ್ಲ ಹೇಳಕ್ಕೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅವರು ಕೆಲವ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಮ್ಮ ರಿಲೇಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಬಟ್ ಹುಡುಗಿ ಮನೆಯಲ್ಲಿ ನನಗೆ ಒಪ್ಕೊಂಡಿದ್ರು. ಹುಡುಗಿ ಮನೆಯಲ್ಲಿ ನನಗೆ ಅಂದ್ರೆ ಎಲ್ಲ ಕಡೆ ಬೇರೆ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಹುಡುಗಿ ಮನೇಲಿ ತೊಂದರೆ ಆಗುತ್ತೆ, ಹುಡುಗ ಮನೇಲಿ ಒಪ್ಕೊಂಡ್ಬಿಡ್ತಾರೆ. ಅವಾಗ ಹುಡುಗಿ ಮನೆಯಲ್ಲಿ ಗಲಾಟೆ ರಾಣ ರಂಪನ್ನ ಆಗುತ್ತೆ. ನಮ್ ಮನೇಲಿ ಹಂಗಿರ್ಲಿಲ್ಲ. ನೀವ್ ಹೆಂಗಂತಿತ್ತಂದ್ರೆ ನಿನ್ ಮನೆ ಬಿಟ್ಟು ಬಾಪ ಬೇಕಾದ್ರೆ ಮದುವೆ ಮಾಡ್ಕೊಡ್ತೀವಿ ಅನ್ನೋ ಲೆವೆಲ್. ಅಂದ್ರೆ ಅವ್ರ ಮನೆ ಹುಡುಗಿ ಕಡೆ ಒಪ್ಪಿಟ್ಟಿದ್ರು, ಹುಡುಗನ ಕಡೆ ಅವ್ರ ಕಡೆನು ಸೇಮ್. ನನ್ಗೆ ಹೆಂಗೆ ನಮ್ಮ ಅಪ್ಪ ಇಲ್ಲ, ಹುಡುಗಿಗೂ ಅಪ್ಪ ಇಲ್ಲ, ಅಮ್ಮ ಒಬ್ರೇ ಇರೋದು. ಅಣ್ಣ ಮಾವ ಅಂದ್ರು ಅವರೆಲ್ಲ ಇದಾರೆ. ಬಟ್ ಅವ್ರೆಲ್ಲರೂ ಒಪ್ಪಿದ್ರು ನನ್ನನ್ನು, ಎಲ್ಲರೂ ಒಪ್ಕೊಂಡಿದ್ರು. ಬಟ್ ನಮ್ಮ ಮನೆಯಲ್ಲಿ ಮಾತ್ರ ಕೆಲವ್ರು ಒಪ್ಪಿದ್ರು, ಕೆಲವ್ರು ಒಪ್ಪಿರ್ಲಿಲ್ಲ. ಬಟ್ ತುಂಬಾ ಸಾಹಸ ಪಟ್ಟು ಅನ್ಸ್ಕೊಂಡು ತುಂಬಾ ನೋವು ಆಗಿ ನನ್ನಿಂದ ನಮ್ಮ ಮಿಸ್ಸಸ್ ಅವರು ತುಂಬಾ ಅವ್ರಿಗೂ ಬೇಜಾರಾಗಿದೆ ಈ ಒಂದು ಇದ್ರ ಮನೆ ಒಪ್ಸೋ ವಿಚಾರಗಳಲ್ಲಿ. ಬಟ್ ಏನೇ ಆದ್ರೂನು ನಮ್ಮ ಫ್ಯಾಮಿಲಿ ಅವರು ಆ ಹುಡುಗಿನ 100 ಮಾತಂದ್ರು ಇಲ್ಲಿವರೆಗೂ ನನ್ನನ್ನ ಬಿಟ್ಟಿಲ್ಲ. ಅವರು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡೇ ಬಂದವರು. ಅದು ನನ್ನ ಲೈಫಲ್ಲಿ ಬೆಸ್ಟ್ ಗಿಫ್ಟ್ಸ್ ಅಂದ್ರೆ ನಮ್ಮಮ್ಮ ಮತ್ತೆ ನಮ್ಮ ಮಿಸ್ಸಸ್. ಈಗ ನೀವು ಒಪ್ಸಕ್ಕೆ ಎಷ್ಟು ದಿನ ತಗೊಂಡ್ರಿ? ಮದುವೆ ಆಗಕ್ಕೆ ಎಷ್ಟು ದಿನ ಗ್ಯಾಪ್ ಉಳಿತಲ್ಲಿ? ಅಂದ್ರೆ ಒಪ್ಸಕ್ಕೆ ನಿಜ ಹೇಳ್ಬೇಕು ಅಂದ್ರೆ ವರ್ಷಗನೆ ಗಟ್ಟ ಟೈಮ್ ವರ್ಷ ಅಂದ್ರೆ ಹತ್ತತ್ರ ನಮ್ದು 4 ವರ್ಷ ಲವ್. 4 ವರ್ಷ ಎಷ್ಟೊತ್ತು 4 ವರ್ಷ ಐ ಥಿಂಕ್. ಸೊ ಅದ್ರಲ್ಲಿ 1 ವರ್ಷ ಒಪ್ಸಕ್ಕೆ ಅಂತ ಅಂದ್ರೆ ನಮ್ಮ ಅಮ್ಮನ ಒಪ್ಕೊಂಡ್ಬಿಟ್ಟಿದ್ರು. ನಮ್ಮಮ್ಮ ಒಪ್ಕೊಂಡ್ರೆ ಬೇರೆ ಇನ್ಯಾರು ಒಪ್ಲಿಲ್ಲ ಅಂದ್ರು ನಾನು ಕೇರೆ ಅನ್ನಲ್ಲ, ಇರೋದೇ ಹೇಳ್ಬೇಕಂದ್ರೆ. ಬಟ್ ರಿಲೇಷನ್ಸು ನಮ್ಮ ಮಾವ ಅವರು, ಯಾಕಂದ್ರೆ ಎಲ್ಲ ಅವರು ಒಪ್ಲೇಬೇಕಿತ್ತು. ಅವ್ರನ್ನ ಒಪ್ಸಕ್ಕೆ ಹತ್ತತ್ರ ಒಂದು ವರ್ಷವರೆಗೂ ಟ್ರೈ ಮಾಡಿದೀವಿ. ಕಡೆಗೂ ಒಪ್ಪಿರ್ಲಿಲ್ಲ ಅವರು. ಬಟ್ ಆಗೋದ್ವು ಆಯ್ತಷ್ಟೇ.